ಸಿದ್ದಾಪುರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಮಾತನಾಡ್ತಾ ಇದ್ದಾರೆ. ನೋಡೋಣ. ಕೂಡ ಸಿಸಿ ಪಾಟೀಲ್ ಹೇಳಿದ್ರು, ನೋಡ್ರಿ ನೀವು ಮೇಲೆ ಕುಂದಿರ್ತೀರಿ, ನಿಮ್ಮ ಪಾದದ ಅಡಿಯಲ್ಲಿ ನಾವು ಕುಂದಿರ್ತೇವೆ, ಹಿಂಗಾಗಿ ನಿಮ್ಮ ಪಾದ ಅಡಿಯಲ್ಲಿ ನಾವು ಕುಂದ್ರವರು, ಅದು ನಮ್ಮ ತಲೆ ಮೇಲೆ ನೀವು ಕುಂದ್ರಿ ಅಂತ ಹೇಳಿದ್ರು. ಅವ್ರು ಅಲ್ಲಿ ಮೇಲೆ ಕೂತರು ಕೂಡ ನಾನು ಹೋಗಿ ನನ್ನ ಕುರ್ಚಿ ಮೇಲೆ ಹಿಂಗೆ ಕುಂದಿರ್ತೀನಿ, ಅವ್ರ ಮೇಲೆ ಕೂತಿರ್ತಾರೆ, ನಡೀತಿರ್ತದೆ ಸಭೆ, ಅವ್ರು ಮಾತಾಡೋದು ಇವ್ರು ಮಾತಾಡೋದು ಪೈಪೋಟಿ ನಡೀತಾ ಇರ್ತದೆ. ಅದ್ರ ಮಧ್ಯೆ ನನಗೊಂದು 4-5 ಲೆಟರ್ ಬರ್ತಾವೆ ವಿಶ್ವೇಶ್ವರ ಹೆಗಡೆ ಅವರು, ನನ್ನ ಕ್ಷೇತ್ರದ ಈ ರಸ್ತೆಗಳ ಕಾಮಗಾರಿಗಳಿಗೆ ಅನುಮೋದನೆ ಕೊಡಿ, ನನಗೆ ಇಷ್ಟೊಂದು ಜನ ಫಲಾನುಭವಿಗಳಿದ್ದಾರೆ ಗಂಗಾ ಕಲ್ಯಾಣ ಕೊಡಿ, ನನ್ನ ಕ್ಷೇತ್ರದಲ್ಲಿ ಆರೋಗ್ಯ ಕೆಟ್ಟಿದೆ ಇವರಿಗೆ ಸಿಎಂ ರಿಲೀಫ್ ಫಂಡ್ ಇಂದ ದುಡ್ಡು ಕೊಡಿ. ಬೆಳಿಗ್ಗೆ ಬಂದಾಗ ಒಂದು 4-5 ಬರ್ತಾವ ಆಗ್ಲಿ ಅಂತೀನಿ, ಮಧ್ಯಾಹ್ನ ಲಂಚ್ ಆದ್ಮೇಲೆ ಬರ್ತೀನಿ, ಮತ್ತೊಂದು 4-5 ಬಂದಿರ್ತಾವ ಆಗ್ಲೇ, ಮತ್ತೆ ವಾಪಸ್ ಹೋಗ್ಬೇಕಾದ್ರೆ 4-5. ಅಂದ್ರೆ ಅವ್ರ ಸ್ಪೀಕರ್ ಕೆಲಸ ಮಾಡುವಾಗಲೂ ಕೂಡ ನಿಮ್ಮ ಮೇಲಿರುವಂತಹ ಪ್ರೀತಿ, ವಿಶ್ವಾಸ, ಸಂಪರ್ಕ ಅದು ಮೆಚ್ಚುಗೆ ಮಾಡುವಂತದ್ದು. ಯಾರು ಜನರನ್ನ ಪ್ರೀತಿ ಮಾಡ್ತಾರೆ ಅವರಿಗೆ ಶಾಶ್ವತದ ಒಂದು ಸ್ಥಾನ ಅವರ ಹೃದಯದಲ್ಲಿ ಇರ್ತದೆ. ಜನರಿಂದ ನಾವು ಅನ್ನುವಂತ ಭಾವನೆ ಇದ್ದಾಗ ಮಾತ್ರ ಅದು ಮಾಡಕ್ ಸಾಧ್ಯ ಇದೆ. ಆ ಕೆಲಸವನ್ನು ವಿಶ್ವೇಶ್ವರ ಹೆಗಡೆ ಅವರು ಅತ್ಯಂತ ಸಮರ್ಥವಾಗಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಕಳೆದ 4 ವರ್ಷದಲ್ಲಿ 3.5 ವರ್ಷದಲ್ಲಿ ಶಿರ್ಸಿ ಸಿದ್ದಾಪುರ ತಾಲೂಕಾ ಸಮಗ್ರವಾಗಿ ಅಭಿವೃದ್ಧಿ ಆಗ್ತಿರುವಂತದ್ದನ್ನು ನೋಡ್ತಾ ಇದ್ದೀರಿ. ಯಾವ್ದು ಇಷ್ಟು ವರ್ಷ ಆಗಿರ್ಲಿಲ್ಲ ಆ ಕೆಲಸಗಳಾಗಿದೆ. ಉದಾಹರಣೆಗೆ ಬಸ್ ಸ್ಟ್ಯಾಂಡ್, ನಾನು 1-2 ಸತಿ ಬಂದಾಗ ಬಸ್ ಸ್ಟ್ಯಾಂಡ್ ಬಗ್ಗೆ ಪ್ರಸ್ತಾಪ ಆಗ್ತಿತ್ತು. ಇಷ್ಟು ದೊಡ್ಡ ವಾಣಿಜ್ಯ ಕೇಂದ್ರ ಇದೆ ಶಿರ್ಸಿ, ಆದ್ರೆ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಇಲ್ಲ ಅನ್ನುವಂಥದ್ದು ಭಾವ ಇತ್ತು. ಅದಕ್ಕೆ ಏನೇನೋ ಸಮಸ್ಯೆಗಳಿತ್ತು. ಈಗ ಹೇಳಿದ್ರಲ್ಲ ಅವರು, ಇಲ್ಲಿ ಇನ್ನೊಂದು ಸ್ವಲ್ಪ ಈ ಫಾರೆಸ್ಟ್ ಲ್ಯಾಂಡ್ ಅವೆಲ್ಲ ಇರೋದ್ರಿಂದ ಕೆಲವು ನೈಜವಾಗಿ ಸಮಸ್ಯೆ ಇರ್ತದೆ, ಇನ್ನು ಕೆಲವರು ಅದ್ರ ದುರುಪಯೋಗ ಮಾಡಿಕೊಂಡು ಸಮಸ್ಯೆ ಕ್ರಿಯೇಟ್ ಮಾಡಿ ಒಟ್ಟು ಅಭಿವೃದ್ಧಿ ಆಗಬಾರ್ದು. ಯಾವಾಗಲೂ ಕೂಡ ಒಂದು ವರ್ಗ ಅಭಿವೃದ್ಧಿ ವಿರೋಧ ಇದ್ದೇ ಇರ್ತದೆ, ನೀವು ತಿಳ್ಕೊಂಡ್ಬಿಡ್ರಿ. ಯಾಕೆ ಅಭಿವೃದ್ಧಿ ವಿರುದ್ಧ ಅಂತಂದ್ರೆ ಅವ್ರು ಮಾಡ್ತಾ ಇದ್ದಾರಲ್ಲ, ಜನರ ಬೇಡಿಕೆಯನ್ನು ಅವ್ರು ಈಡೇರಿಸ್ತಾ ಇದ್ದಾರೆ, ನಾವು ಮಾಡ್ಬೇಕಾಗಿತ್ತು ಅವ್ರು ಮಾಡ್ತಾರಲ್ಲ ಅಂತ ಅಷ್ಟೇ. ಈಗ ನನಗೂ ಕೂಡ ಬಹಳಷ್ಟು ಟಿಪ್ಪಣಿಗಳು ಬರ್ತಾವ, ಬಹಳಷ್ಟು ಟಿಪ್ಪಣಿ. ಈ ಯೋಜನೆ ನಾವೇ ಮೊದಲು ಯೋಚನೆ ಮಾಡಿದ್ವಿ, ಯೋಚನೆ ಮಾಡಿದ್ರೆ ಯಾಕೆ ಮಾಡಲಿಲ್ಲಪ್ಪ? ಈ ಯೋಜನೆ ಬಗ್ಗೆ ನಾವು ಚಿಂತನೆಯನ್ನ ಮಾಡಿದ್ವಿ, ಚಿಂತನೆ ಮಾಡಿದ್ರಿ, ಮಾಡಲಿಲ್ಲ ಯಾಕೆ? ನಾವು ಬಂಜಾರ ಜನರಿಗೆ ಪಟ್ಟ ಕೊಟ್ವಿ, ಅಯ್ಯೋ ನಾವೇ ಮುಂಚೆ ಮಾಡಿದ್ವಿ, ಅದನ್ನ ಒಂದು ಕಮಿಟಿ ಮಾಡಿದ್ವಿ. ಈ ದೇಶದಲ್ಲಿ ಕಮಿಟಿ ಮಾಡುವಷ್ಟು ಸುಲಭ ಮತ್ತೊಂದಿದೆ, ಅದು ಏನಾದ್ರು ಸಮಸ್ಯೆ ಬಂದ್ರೆ ಒಂದು ಕಮಿಟಿ ಮಾಡಬೇಕು, ಅದೇ ಒಂದು ದೊಡ್ಡ ಸಾಧನೆ. ನಮ್ಮ ಕಾಲದಲ್ಲಿ ಕಮಿಟಿ ಆಗಿತ್ತು, ಹೌದಪ್ಪ ನಿಮ್ಮ ಕಾಲದಲ್ಲಿ ಕಮಿಟಿ ಆಗಿತ್ತು. ಮುಂದೆ ಹಂಗೆ ವಿಶ್ವೇಶ್ವರ ಹೆಗಡೆ ಅವ್ರು ಏನಾದ್ರು ಮಾಡಿದ್ರೆ ಒಂದು ಸಮಸ್ಯೆಗಳನ್ನು ತರುವಂತ ಪ್ರಯತ್ನ ಮಾಡ್ತಾರೆ. ಒಂದು ಹೇಳ್ತೀನಿ ವಿಶ್ವೇಶ್ವರ ಹೆಗಡೆ ಅವರೇ, ನನಗೂ ಆಗತ್ತಿದ್ದು, ನಿಮ್ಮೊಬ್ಬರಿಗೆ ಅಲ್ಲ. ಈಗ ನಾನೇನ್ ತಿಳ್ಕೊಂಡಿದ್ದೇನೆ ಗೊತ್ತಾ, ಯಾವ್ದಾದ್ರು ಒಂದು ಪ್ರಮುಖವಾದಂತ ಯೋಜನೆಯನ್ನು ಮಾಡುವಾಗ ಸಮಸ್ಯೆ ಬರಲಿಲ್ಲ ಅಂದ್ರೆ ಅದು ಪ್ರಮುಖವಾದ ಯೋಜನೆನೇ ಅಲ್ಲ. ಸಮಸ್ಯೆಗಳು ಬರಬೇಕು, ನಾವು ಅದನ್ನ ಸಾಲ್ವ್ ಮಾಡಬೇಕು, ಇಚ್ಛಾಶಕ್ತಿಯಿಂದ ಆ ಯೋಜನೆಯನ್ನು ಪೂರ್ತಿ ಮಾಡಬೇಕು, ಜನ ಕಲ್ಯಾಣ ಮಾಡಬೇಕು. ಅದ್ರಾಗಿರೋ ಮಜಾ ಮತ್ತೊಂದು ಯಾವುದೂ ಇಲ್ಲ. ಅದಕ್ಕಾಗಿ ಅವ್ರು ಎಷ್ಟು ವಿರೋಧ ಮಾಡ್ತಾರೋ ಅಷ್ಟು ನಿಮ್ ಶಕ್ತಿ ಹೆಚ್ಚಾಗತ್ತೆ, ಚಿಂತೆ ಮಾಡಬೇಡಿ. ಎಷ್ಟು ವಿರೋಧ ಮಾಡ್ತಾರೆ ಅಷ್ಟು ಹೆಚ್ಚಾಗುತ್ತೆ. ಯಾವಾಗ 2 ತರದ ಮನುಷ್ಯನ ಗುಣ, ಒಂದು ಅರ್ಜುನಂದು. ಅರ್ಜುನನ್ಗೆ ನೀವು ಅವನ್ ಬಾಣ ಹುಡ್ಬೇಕಾದ್ರೆ ಬಾಳ ಹೊಗಳಬೇಕು, ನಿನ್ನಷ್ಟು ವೀರ ಯಾರಿಲ್ಲ, ಧೀರ ಇಲ್ಲ, ನೀನ್ ಹಿಟ್ಟ ಗುರಿ ತಪ್ಪುವುದಲ್ಲ, ಇದೆಲ್ಲ ಹೇಳಿದ್ಮೇಲೆ ಅವನಿಗೆ ಮೈ ಬಡಿಗೆ ಎದ್ದು ಬಾಣ ಹೊಡಿತಾನೆ. ಇನ್ನೊಂದು ಕರ್ಣನ್, ಅವನಿಗೆ ಹೊಗಳಿದ್ರೇನು ಹತ್ತುದಲ್ಲ, ಅವನಿಗೆ ತಗೊಳ್ಬೇಕು, ನೀನಷ್ಟು ಹೇಳಿನೇ ಯಾರಿಲ್ಲ, ನಿನ್ ಬಾಣ ಹೊಡಕ ಬರುದಿಲ್ಲ, ನಿನ್ ಗುರಿನೇ ಇಲ್ಲ, ಅವಾಗ ತೋರಿಸ್ತೀನಿ ತಡಿ ಅಂತ ಒಂದು. ನೀವೆಲ್ಲ ಕರ್ಣನ್ ಜಾತಿಗೆ ಸೇರಿದವರು, ಅದು ಚಿಂತೆ ಮಾಡಕ್ ಹೋಗ್ಬೇಡಿ. ಸವಾಲನ್ನ ಸ್ವೀಕಾರ ಮಾಡಿ ಧೈರ್ಯವಾಗಿ ಮುನ್ನಗ್ರಿ. ಇದುವರೆಗೂ ಮಾಡಿದ್ರಿ, ಯಶಸ್ಸಾಗಿದ್ರಿ, ಮುಂದೂ ಕೂಡ ಯಶಸ್ಸು ಆಗ್ತೀರಿ. ಬೊಮ್ಮಾಯಿ ಸರ್ಕಾರಕ್ಕೆ ಸರ್ಕಾರಿ ಟೆನ್ಷನ್, ನಾಳೆಯಿಂದ ಪೆನ್ ಡೌನ್ ಆಗೇ ಬಿಡುತ್ತಾ? 7ನೇ ವೇತನ ಆಯೋಗ ಸರ್ಕಾರಕ್ಕೆ ಬಿಸಿ ತುಪ್ಪ. ಇದು ಸರ್ಕಾರಿ ಟೆನ್ಷನ್ ಸ್ಟೋರಿ.
ನಾಳೆಯಿಂದ ಬಂದ್ ಆಗುತ್ತೆ ಸರ್ಕಾರಿ ಸೇವೆ. ಸರ್ಕಾರದ ವಿರುದ್ಧವೇ ನೌಕರರು ಬಂಡಾಯ ಹೇಳೋದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಕಾರಣ 7ನೇ ವೇತನ ಆಯೋಗ ಜಾರಿಗೆ ಆಗ್ರಹಿಸಿ ಗಡುವನ್ನ ಸರ್ಕಾರಕ್ಕೆ ಕೊಟ್ಟಿದ್ರು. ಆ ಗಡುವು ಮೀರ್ತಾ ಇದ್ರು ಕೂಡ ಸರ್ಕಾರ ಅವರಿಗೆ ಕರೆಕ್ಟ್ ಆಗಿ ಒಂದು ಅಧಿಕೃತವಾಗಿ ಭರವಸೆಯನ್ನ ಕೊಡ್ತಾ ಇಲ್ಲ. ಮಾಡ್ತೀವಿ, ಕ್ರಮ ಕೈಗೊಳ್ತೀವಿ ಅಂತಾನೂ ಈ ಕ್ಷಣದವರೆಗೂ ಸಿಎಂ ಅಷ್ಟೇ ಹೇಳ್ತಾ ಇದ್ದಾರೆ. ಮಧ್ಯಂತರ ವರದಿ ಕೈ ಸೇರಿದ ಕೂಡಲೇ ನಿರ್ಧಾರ ಅಂತ ಹೇಳ್ತಿದ್ದಾರೆ. ನಿವೃತ್ತ ಸಿಎಸ್ ಸುಧಾಕರ್ ರಾವ್ ವರದಿ ಬರಲಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಬೆಳಿಗ್ಗೆ ತಾನೇ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಈ ಹೇಳಿಕೆಯಿಂದ ಸರ್ಕಾರಿ ನೌಕರರ ಸಂಘ ಸಮಾಧಾನಗೊಂಡಿಲ್ಲ. ಸಭೆಯಲ್ಲಿ ಸ್ಪಷ್ಟಪಡಿಸಿದ್ದೇನೆ, ಈ 7ನೇ ವೇತನ ಆಯೋಗ ರಚನೆ ಮಾಡಿದ್ದು ನಾವು ಮತ್ತು 2023-24ರಲ್ಲಿ ಅದರ ಅನುಷ್ಠಾನ ಆಗ್ತದೆ ಅಂತ ಹೇಳಿದ್ದೇನೆ. ಅದಕ್ಕಾಗಿ ಬಜೆಟಲ್ಲಿ ಹಣವನ್ನು ಕೂಡ ಇಟ್ಟಿದ್ದೇವೆ. ಮಧ್ಯಂತರ ವರದಿ ತೆಗೆದುಕೊಂಡು ಮಾಡಬೇಕನ್ನುವಂಥದ್ದು ಅವರ ಬೇಡಿಕೆ ಇದೆ. ಅದಕ್ಕೂ ಕೂಡ ನಾನು ಒಪ್ಕೊಂಡಿದ್ದೇನೆ. ನಾವು ಕೂಡಲೇ ನಮ್ಮ 7ನೇ ಆಯೋಗಕ್ಕೆ ಸೂಚನೆ ಕೊಟ್ಟು ಮಧ್ಯಂತರ ವರದಿಯನ್ನು ತಂದು ಅನುಷ್ಠಾನ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿ